ನಮಸ್ಕಾರ, ನಾನು ಸುರೇಶ್ ಅಂತೇಳಿ. ನಮ್ಮ ಫರ್ಮ್ ಬಂದು ಪ್ರೈಮ್ ಸ್ಟೋನ್ ಪ್ರಾಜೆಕ್ಟ್ಸ್ ಅಂತೇಳಿ. ಇದು ನಮ್ಮ ಕ್ಲೈಂಟಿಗೆ ಕನಕಶ್ರೀ ಲೇಔಟಲ್ಲಿ ಮಾಡಿರೋದು, 30 ಸೈಟ್ನಲ್ಲಿ ಮಾಡಿರೋದು. ರೆಂಟಲ್ ಇನ್ಕಮ್ ಬರೋ ಹಾಗೆ ಒಂದು 2 BHK ಮನೆನೂ ಮಾಡಿದ್ವಿ. ಬನ್ನಿ ನೋಡೋಣ. ಇಲ್ಲಿ ವಾಸ್ತು ಪ್ರಕಾರನೂ ಇದೆ, ಬೋರ್ವೆಲ್ ಇದೆ ಮತ್ತು ಸಂಪು ಈ ಕಡೆನೇ ಇದೆ. ಬೋರ್ವೆಲ್ ವಾಟರ್ ಚೆನ್ನಾಗಿ ಬಂದಿದೆ. ಇಲ್ಲಿ ಮೇನ್ ಡೋರ್ ಹತ್ರ SS ಗೇಟ್ ಎಲ್ಲ ಮಾಡಿದ್ವಿ, ಸೇಫ್ಟಿ. ಬನ್ನಿ, ಇಲ್ಲೊಂದು ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿದ್ವಿ. ಇದು ಲ್ಯಾಮಿನೇಟ್ ಡೋರು, ಇನ್ನೊಂದು ರೂಮ್ಗೂ ಅಷ್ಟೇ, ಬಾತ್ರೂಮ್ಗೂ ಅಷ್ಟೇ. ನಮಸ್ಕಾರ, ನಾನು ಸುರೇಶ್ ಅಂತೇಳಿ. ನಮ್ಮ ಫರ್ಮ್ ಬಂದು ಪ್ರೈಮ್ ಸ್ಟೋನ್ ಪ್ರಾಜೆಕ್ಟ್ಸ್ ಅಂತೇಳಿ. ಇದು ನಮ್ಮ ಕ್ಲೈಂಟಿಗೆ ಕನಕಶ್ರೀ ಲೇಔಟಲ್ಲಿ ಮಾಡಿರೋದು, 30 ಸೈಟ್ನಲ್ಲಿ ಮಾಡಿರೋದು. ಮತ್ತೆ ಇದು ನೋಡಿ, ಒಂದು ಈ ಎಲಿವೇಶನ್ ಅಂತೂ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಬಂದಿದೆ. ಬಾಕ್ಸ್ ಟೈಪ್ ಎಲ್ಲ ಮಾಡಿ ಟೆಕ್ಸ್ಚರ್ ಮಾಡಿ ಅದಕ್ಕೆಲ್ಲ ಡಾರ್ಕ್ ಕಲರ್ ಪೇಂಟ್ ಮಾಡಿದ್ವಿ. ಇದು ಅಷ್ಟೇ SS ರೈಲಿಂಗ್ಸ್ ಮಾಡಿ HPL ಶೀಟ್ಸ್ ಇದು ಮಾಡಿದ್ವಿ. ಇದು ಆಕ್ಚುಲಿ 15 ಇಯರ್ ವಾರಂಟಿ ಇದೆ. 15 ಇಯರ್ ವಾರಂಟಿ ಇದೆ. ಲುಕ್ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಒಳಗಡೆ ನೋಡೋಣ. ಗ್ರೌಂಡ್ ಫ್ಲೋರ್ ನಲ್ಲಿ ನಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟ್ಗೆ 2 BHK ರೆಂಟಲ್ ಇನ್ಕಮ್ ಬರಲಿ ಅಂತ ಮಾಡಿದೀವಿ. ಇದು ಒಂದು ವಿಶಾಲವಾಗಿದೆ, 2 ಕಾರ್ ಆರಾಮಾಗಿ ನಿಲ್ಲಿಸಬಹುದು. ನೆಪಾತ್ರ ಗ್ರಾನೈಟ್ ಯೂಸ್ ಮಾಡಿದ್ವಿ. ಇನ್ನು ಮೇಂಟೆನ್ಸ್ ಫ್ರೀ ಇರ್ಬೇಕಂತ ಅಂತೇಳಿ ಎಲ್ಲ ಈ ಸಿಂಪೋಲೋ ಟೈಲ್ಸ್ ವಾಲ್ ಕ್ಲಾಡಿಂಗ್ ಯೂಸ್ ಮಾಡಿದ್ವಿ, ಟ್ರಾವೆಂಟಿನೋ ಟೈಲ್ಸ್ ಅಂತ ಅಂತೀವಿ. ಮತ್ತೆ ಇಲ್ಲಿ ಈ ಕಡೆ ರೆಂಟಲ್ ಇನ್ಕಮ್ ಬರೋ ಹಾಗೆ ಒಂದು 2 BHK ಮನೆನೂ ಮಾಡಿದ್ವಿ. ಬನ್ನಿ ನೋಡೋಣ. ಇಲ್ಲಿ ವಾಸ್ತು ಪ್ರಕಾರನೂ ಇದೆ, ಬೋರ್ವೆಲ್ ಇದೆ ಮತ್ತು ಸಂಪು ಈ ಕಡೆನೇ ಇದೆ. ಬೋರ್ವೆಲ್ ವಾಟರ್ ಚೆನ್ನಾಗಿ ಬಂದಿದೆ. ಇದೆಲ್ಲ ಮೇನ್ ಡೋರು ಎಲ್ಲ ಟೀಕ್ ಯೂಸ್ ಮಾಡಿದ್ವಿ. ಇವನ್ ಇಂಟೀರಿಯರ್ ಸಹ ಎಲ್ಲ ಮಾಡಿಸಿದ್ವಿ. ಈ ಕಡೆ ಕಿಚನ್ ಬರುತ್ತೆ, TV ಯೂನಿಟ್. ಮತ್ತೆ ಈ ವಿಂಡೋ ಶಟರ್ಸ್ ಎಲ್ಲ ಒಂದೇ ಫ್ರೇಮು, ಒಂದೇ ಶಟರ್ಸ್ ಯೂಸ್. ಇನ್ನಿಲ್ಲಿ ಬಾತ್ರೂಮು ಅಷ್ಟೇ ಫುಲ್ ಸೀಲಿಂಗ್ ಐಟು ಟೈಲ್ಸ್ ಹಾಕಿದೀವಿ. ಸಿಂಪಲ್ ಟೈಲ್ಸ್ ಮತ್ತೆ ಜಾಗ್ವಾರ್ ಫಿಟ್ಟಿಂಗ್ಸ್, ಇವನ್ ಗೀಸರು ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಹಾಕಿದೀವಿ. ಇವನ್ ಇದಕ್ಕೆ ಬೆಡ್ರೂಮ್ ಸಹ 2 BHK ಬರುತ್ತೆ. ಬೆಡ್ರೂಮ್ ಎಲ್ಲ ವಾರ್ಡ್ರೂಮ್ ಎಲ್ಲ ಮಾಡಿಸಿದೀವಿ, ಸ್ಪೇಸಿಯಸ್ ಇದೆ. ಈ ರೂಮು ಅಷ್ಟೇ ವಾರ್ಡ್ರೂಮ್ ಎಲ್ಲ ಮಾಡಿಸಿದೀವಿ. ಟೈಲ್ಸ್ ಬಂದ್ಬಿಟ್ಟು ಕಜಾರಿ, ಅದು ಸ್ಮಾರ್ಟ್ ಮಾರ್ಬಲ್, ತುಂಬಾ ಹೊಸ ನ್ಯೂಲಿ ಅರೈವಲ್ ಇದು ಇತ್ತು. ಎಲ್ಲ 4x6 ಸ್ಲ್ಯಾಬ್ ತಗೊಂಡು ಮಾಡಿದ್ವಿ. ಇಟಾಲಿಯನ್ ಮಾರ್ಬಲ್ ತರನೇ ಬರ್ತದೆ. ಮತ್ತೆ ನೋಡಿ, ಆಲ್ ರೌಂಡ್ ಸೆಟ್ ಬ್ಯಾಗ್ ಸಹ ಬಿಟ್ಟಿದೀವಿ. ಮತ್ತೆ ಸೇಫ್ಟಿ ಗ್ರಿಲ್ ಸಹ ಎಲ್ಲ ಆಗಿದೆ. ಬನ್ನಿ ಮತ್ತೆ ಫಸ್ಟ್ ಫ್ಲೋರಿಗೆ ಹೋಗೋಣ. ಡೂಪ್ಲೆಕ್ಸ್ ಹೌಸ್, ಓನರ್ ಯೂನಿಟ್ ಬರುತ್ತೆ. ಇದು ಅಷ್ಟೇ ಸ್ಟೇರ್ ಕೇಸು ವೈಡ್ ಆಗಿದೆ ನೋಡಿ, ಎಲ್ಲ 4 ಫೀಟ್ ಹೈಟಿಗೆ 4 ಫೀಟ್ ಬಿಡ್ತ್ ಇದೆ. 40 mm ಫಿನಿಶ್ ಮಾಡಿದ್ವಿ. ಮತ್ತೆ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ವಿ. ಇನ್ನು ಮತ್ತೆ ಇದು ನೋಡಿ, ವಾಲ್ ಕ್ಲಾಡಿಂಗ್ AGL ಕಂಪನಿ. ಇದು ಅಷ್ಟೇ ನ್ಯೂಲಿ ಅರೈವಲ್ ಟೈಲ್ಸ್. ಇದು ಟೆಕ್ಸ್ಚರ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ಇದನ್ನು ಮೇಂಟೆನೆನ್ಸ್ ಫ್ರೀ ಇರಲಿ ಅಂತ ಇದು ಮಾಡಿದ್ವಿ. ಇವನ್ ಸೇಫ್ಟಿ ಪರ್ಪಸ್ಗೂ ಅಷ್ಟೇ, ಲುಕ್ ವೈಸ್ ಇರಲಿ ಅಂತ ಹೇಳಿ ಎಲ್ಲ MS ಪೈಪ್ಸ್ ಹಾಕಿ ಮಾಡಿದ್ವಿ. ಸೀಲಿಂಗ್ ಅಷ್ಟೇ ವೋಕ್ಸ್ ಮೆಟೀರಿಯಲ್ ಯೂಸ್ ಮಾಡಿದ್ವಿ. ಇಲ್ಲಿ ಮೇನ್ ಡೋರ್ ಹತ್ರ SS ಗೇಟ್ ಎಲ್ಲ ಮಾಡಿದ್ವಿ, ಸೇಫ್ಟಿಗಳಿಂದ. ಇದು ಅಷ್ಟೇ ಮೇನ್ ಡೋರ್ ಟೀಕ್ ವುಡ್ ಬರ್ತದೆ, ಒಳ್ಳೆ ಸೈಜಲ್ಲಿ ಹಾಕಿ ಮಾಡಿದ್ವಿ. ಇದು ಅಷ್ಟೇ ಕಜಾರಿ, ಇದು ಸ್ಮಾರ್ಟ್ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಥರ ಬರುತ್ತೆ. ಇನ್ನು ನೋಡಿ, ಪೂಜಾ ರೂಮ್ ಒಂದು 4-5 ಜನ ಒಟ್ಟಿಗೆ ಕೂತು ಇದು ಮಾಡ್ಬೋದು. ಅದಕ್ಕೂ ಸಹ ಸ್ಕೈಲೈಟ್ ಸಹ ಕೊಟ್ಟಿದ್ವಿ. ಪೂಜಾ ರೂಮ್ ತುಂಬ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಸಿಂಪಲ್ ಟೈಲ್ಸು, ವಾಲ್ ಕ್ಲಾಡಿಂಗ್ ಫುಲ್ಲು ಟೈಲ್ಸ್ ಹಾಕಿದ್ದೀವಿ. ಸೀಲಿಂಗು ಅಷ್ಟೇ ಎಲ್ಲ ಟೀಕ್ ವುಡ್ ವಿನಿಯರ್ ಶೀಟಲ್ಲಿ ಮಾಡಿದ್ದೀವಿ. ಇದೆಲ್ಲ ಟೀಕ್ ವುಡ್ ಫ್ರೇಮ್ಸ್. ಇದು ಮತ್ತು TV ಯೂನಿಟ್ ಈ ಕಡೆ ಬರ್ತದೆ. ಫಾಲ್ ಸೀಲಿಂಗ್ ನೋಡಿ ಎಲ್ಲ. ಇದು 10 ಫೀಟ್ ಹೈಟ್, ಕ್ಲಿಯರ್ ಹೈಟ್ ಸಿಗ್ತದೆ ಸೀಲಿಂಗ್ಗೆ. ಇನ್ನು ಕಿಚನ್ ಎಲ್ಲ ಮಾಡ್ಲರ್ ಕಿಚನ್ ಟೈಪ್ ಮಾಡಿಸಿದ್ವಿ. ಇದೆಲ್ಲ ಟೀಕ್ ವುಡ್ದೆ ಫ್ರೇಮ್ಸು. ಈ ಫಸ್ಟ್ ಫ್ಲೋರ್ ಎಲ್ಲ ಟೀಕ್ ವುಡ್ ಫ್ರೇಮ್ಸ್ ಮಾಡಿದ್ವಿ. ಇದಕ್ಕೊಂದು ಯುಟಿಲಿಟಿಗೆ UPVC ಫ್ರೇಮ್ ಹಾಕಿದ್ದೀವಿ. ಈ ಕಡೆ ಸಿಂಕ್ ಇಟ್ಟಿದ್ವಿ, ಈ ಕಡೆ ಡಿಶ್ ವಾಷರು ಅಥವಾ ವಾಷಿಂಗ್ ಮಿಷಿನ್ ಏನಾದರೂ ಇಟ್ಕೋಬೋದು. ಇದೆಲ್ಲ ನೋಡಿ, ಮಾಡ್ಲರ್ ಕಿಚನ್ ಟೈಪ್ ಮಾಡ್ತೀವಿ. ಎಲ್ಲ ಸಾಫ್ಟ್ ಕ್ಲೋಜರು. ಇದು ಮತ್ತು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿದ್ವಿ. ಇಲ್ಲೂ ಸಹ ಕಿಚನ್ಗೂ POP ಯೂಸ್ ಮಾಡಿದ್ವಿ. ಮತ್ತು ಇದೊಂದು ಬ್ರೇಕ್ಫಾಸ್ಟ್ ಕೌಂಟ್ರು. ಇನ್ನು ನೋಡಿ, ಇಲ್ಲಿ ಕಟ್ಔಟ್ ಕೊಟ್ಟು ಸ್ಕೈಲೈಟ್ ಕೊಟ್ಟಿದ್ದೀವಿ. ಈಗಲೂ ನೋಡಿ ಬಿಸಿಲು ಯಾಕೆ ಬೀಳ್ತಾ ಇದೆ ಅಂತೇಳಿ, ವೆಂಟಿಲೇಷನ್ಗೆ ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು. ಹಾಗೆ ಬೆಳಕಿಗಂತೂ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಇನ್ನು ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಬರುತ್ತೆ, ಗೆಸ್ಟ್ ರೂಮ್ ಥರ. ಇದು ಎಲ್ಲ
ಫಾಲ್ ಸೀಲಿಂಗ್ ಎಲ್ಲ ಆಗಿದೆ, ವಾರ್ಡ್ರೂಬ್ಸ್ ಸಹ ಆಗಿದೆ, ಇಂಟೀರಿಯರ್ ಎಲ್ಲ ಮಾಡಿಸಿದೀವಿ. ಬನ್ನಿ, ಇಲ್ಲೊಂದು ವಾಶ್ ಬೇಸಿನ್ ಒಂದು ಕೊಟ್ಟಿದ್ದೀವಿ, ಕಾಮನ್ ಬಾತ್ರೂಮ್ ಒಂದು ಕೊಟ್ಟಿದ್ದೀವಿ. ಇದು ಅಷ್ಟೇ ಸೀಲಿಂಗ್ ಫುಲ್ ಹೈಟು ಸಿಂಪಲ್ ಹೋಟೆಲ್ಸ್ ಯೂಸ್ ಮಾಡಿದ್ವಿ, ಎಲ್ಲ ಬ್ರಾಂಡೆಡ್ ಜಾಗ್ವಾರ್ ಐಟಮ್ಸ್ ಹಾಕಿ. ಮತ್ತೆ ಇಲ್ಲಿ ಸ್ಟೇರ್ ಕೇಸಿಗೆ ಇಲ್ಲೊಂದು ಜಾಗ ಇತ್ತಲ್ಲ, ಏನಾದರೂ ಸ್ಟೋರೇಜಿಗೆ ಅಂತ ಹೇಳಿ ಮಾಡಿದ್ವಿ. UPS ಇಟ್ಕೋಬೋದು ಈ ಕಡೆ ಸೈಡು, ಆ ಕಡೆ ಏನೋ ಸ್ಟೋರ್ ರೂಮ್ ಟೈಪ್ ಮಾಡಿ. ಇದು ಅಷ್ಟೇ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ವಿ. SS ರೆಲ್ಲಿಂಗ್ 3.5 feet ಇಳ್ತಿದ್ದು ಮಾಡಿದ್ವಿ. ಇದಕ್ಕೂ ಸಹ 40 mm ಸ್ಟೇರ್ ಕೇಸ್ 40 mm ಮಾಡಿದ್ವಿ. ಇಲ್ಲೂ ಸಹ 2 ಸ್ಕೈಲೈಟ್ ಕೊಟ್ಟಿದ್ವಿ ಟೆರೆಸ್ನಲ್ಲಿ. ಇಲ್ಲೂ ಸಹ ಏನು ಬೆಳಕಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಇಲ್ಲೊಂದು ಫ್ಯಾಮಿಲಿ ಏರಿಯಾ ಮತ್ತೆ ಅಥವಾ ಸ್ಟಡಿ ರೂಮ್ ಆದರೂ ಆಗುತ್ತೆ, ವಿಶಾಲವಾಗಿದೆ ನೋಡಿ. ಇಲ್ಲಿ ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಅಂತ ಕಾರ್ನರ್ಗೂ ಸಹ ವಿಂಡೋ ಕೊಟ್ಟಿದ್ದೀವಿ. ಈ ಕಡೆನೂ ಒಂದು ವಿಂಡೋ ಕೊಟ್ಟಿದ್ದೀವಿ. ಅಕ್ಕಪಕ್ಕ ಮನೆ ಬಂದ್ರೂ ಸಹ ಏನು ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಆಗಬಾರ್ದು. ಮತ್ತು ಇಲ್ಲೂ ಸಹ POP ಮಾಡಿಸಿದ್ವಿ, ಫಾಲ್ ಸೀಲಿಂಗ್. ಇಲ್ಲೊಂದು ರೂಮ್ ಬರುತ್ತೆ, ಚಿಲ್ಡ್ರನ್ ರೂಮ್ ಅಂತ ಮಾಡಿದ್ದೀವಿ. ಬನ್ನಿ, ಇಲ್ಲೊಂದು ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿದ್ವಿ. ಇದು ಲ್ಯಾಮಿನೇಟ್ ಡೋರು, ಇವನು ರೂಮ್ಗೂ ಅಷ್ಟೇ, ಬಾತ್ರೂಮ್ಗೂ ಅಷ್ಟೇ. ಇದು ಫಾಲ್ ಸೀಲಿಂಗು ಎಲ್ಲ ಆಗಿದೆ ನೋಡಿ. ಈ ರೂಮ್ಗೂ ಸಹ ಯಾವ ರೂಮ್ಗೂ ಸಹ ಗಾಳಿ ಬೆಳಕಿಗೆ ಪ್ರಾಬ್ಲಮೇ ಇಲ್ಲ. ಇಲ್ಲೂ ಒಂದು ಸಣ್ಣ ಏನಿದ್ರು ಸಹ ಕಿಟಕಿ ಕೊಟ್ಟಿದ್ವಿ. ಈ ರೂಮ್ದು ಅಷ್ಟೇ, ಒಂದೊಂದು ರೂಮ್ದು ಡಿಫ್ರೆಂಟ್ ಟೈಲ್ಸ್ ಯೂಸ್ ಮಾಡಿದ್ವಿ. ಸಿಂಪಲ್ನೇ ಟೈಲ್ಸ್, ಫುಲ್ ಸೀಲಿಂಗ್ ಐಟಿಗೆಲ್ಲ ಟೈಲ್ಸ್ ಹಾಕಿದ್ವಿ. ಮತ್ತು ಇದೊಂದು ಡ್ರೆಸ್ಸಿಂಗ್ ಇದೆ. ನೆಕ್ಸ್ಟ್ ವಾರ್ಡ್ರೂಬ್ ಎಲ್ಲ ಅಷ್ಟೇ ಅಕ್ರಾಲಿಕ್ ಶೀಟಲ್ಲಿ ಮಾಡಿಸಿದ್ವಿ. ಒಳ್ಳೆ ಕ್ವಾಲಿಟಿ ವರ್ಕ್ ಬಂದಿದೆ, ಎಲ್ಲ ಸಾಫ್ಟ್ ಕ್ಲೋಜರ್. ಇದು ಮೇಯ್ನ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಡ್ರೆಸ್ಸಿಂಗ್ ಏರಿಯಾ, ಸ್ಟಾರ್ಟಿಂಗ್ ಡ್ರೆಸ್ಸಿಂಗ್ ಏರಿಯಾ ಕೊಟ್ಟಿದ್ವಿ. ಈ ಕಡೆ ಬೆಡ್ರೂಮ್ ಬರುತ್ತೆ. ಮತ್ತು ಇಲ್ಲೊಂದು ಸ್ಪೆಷಲ್ ಈ ರೂಮ್ಗೆ ಏನಪ್ಪ ಅಂತಂದರೆ ಒಂದು ಒಳ್ಳೆ ಬಾಲ್ಕನಿ ಮಾಡಿದ್ದೀವಿ, ಒಳ್ಳೆ ವ್ಯೂ ಇದೆ. ಇದು ಅಷ್ಟೇ, ಇದು ಕಜಾರಿಯಾ ಟೈಲ್ಸು, ಇದೆಲ್ಲ ಸಿಂಪಲ್ ಟೈಲ್ಸ್, AGL ಟೈಲ್ಸ್. ಇದು ಇಲ್ಲೂ ಅಷ್ಟೇ ಓಕ್ಸ್ ಮೆಟೀರಿಯಲ್ ಯೂಸ್ ಮಾಡಿ ಸೀಲಿಂಗ್ ಮಾಡಿದ್ವಿ. ಇದಕ್ಕೆ ಬೆಳಕು ಬರಲಿ ಅಂತ ಹೇಳಿ ಇಲ್ಲೊಂದು ವಿಂಡೋ ಹಾಕಿದ್ವಿ, ಫಿಕ್ಸ್ಡ್ ವಿಂಡೋ ಹಾಕಿ. ಇದು ಮಾಸ್ಟರ್ ಬೆಡ್ರೂಮ್ಗೆ ಈ ಥರದ್ದೆಲ್ಲ ಹೆಡ್ ಬೋರ್ಡ್ ಎಲ್ಲ ಮಾಡಿಸಿದ್ವಿ. ಫಾಲ್ ಸೀಲಿಂಗ್ ಇದೆ. ಇದಕ್ಕೂ ಅಷ್ಟೇ 3 ವಿಂಡೋಸ್ ಕೊಟ್ಟಿದ್ವಿ, ಗಾಳಿ ಬೆಳಕಿಗೆ ಪ್ರಾಬ್ಲಮೇ ಆಗಬಾರ್ದು ಹಾಗೆ. ಮತ್ತು ಇದೊಂದು ಡ್ರೆಸ್ಸಿಂಗ್ ಏರಿಯಾ ತುಂಬ ದೊಡ್ಡದಾಗೆ ಬಂದಿದೆ. ಇದಕ್ಕೆ ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬಾತ್ರೂಮ್ ಕೊಟ್ಟಿದ್ವಿ. ಇದು ಅಷ್ಟೇ ಫುಲ್ ಸೀಲಿಂಗ್ ಹೈಟಿಗೆ ಟೈಲ್ಸ್ ಎಲ್ಲ ಹಾಕಿ, ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ. ಇಲ್ಲೊಂದು ಚಾಂಡ್ಲಿಯರ್ ಕೊಟ್ಟಿದ್ದೀವಿ. ಮತ್ತು ಇದಕ್ಕೊಂದು ಸ್ಕೈಲೈಟ್ ಕೊಟ್ಟಿದ್ದೀವಿ. ಇಲ್ಲಿ ಬೆಳಕು ಡೈರೆಕ್ಟ್ ಡೈನಿಂಗ್ ಹಾಲು ಕಿಚನಿಗೆ. ಇಲ್ಲಿ ಟೆರೆಸಿಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ 2 ದೊಡ್ಡ ಸ್ಕೈಲೈಟ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಮೇಲ್ಗಡೆ ಒಂದು ರೂಮ್ ಬರುತ್ತೆ, ಇಲ್ಲಿ ಸಪ್ರೇಟ್ ಒಂದು ಬಾತ್ರೂಮ್ ಇದೆ. ಇಲ್ಲಿ ಇದೊಂದು ಈ ರೂಮ್ ಮಲ್ಟಿಪರ್ಪಸ್, ಯಾವುದಕ್ಕೆ ಅದನ್ನು ಬಳಸ್ಕೋಬೋದು, ಗೆಸ್ಟ್ಗಳಿಗೆ ಏನಾದರೂ ಒಂದು ಫಂಕ್ಷನಿಗೆ. ಇಲ್ಲಿಂದ ಔಟ್ಸೈಡಿಗೆ ಎಂಟ್ರೆನ್ಸ್ ಇದೆ. ಇದೆಲ್ಲ UPVC ವಿಂಡೋ ಬಳಸಿದ್ವಿ. ಬ್ಯೂಟಿಫುಲ್ ವ್ಯೂ, ಈವ್ನಿಂಗ್ ಆದ ತಕ್ಷಣ ಅಂತ ಆರಾಮಾಗಿ ಕೂತು ಇದು ಮಾಡ್ಬೋದು. ಮತ್ತು ಇದೆಲ್ಲ ಫ್ಯಾಬ್ರಿಕೇಷನಲ್ಲೇ ಸೀಲಿಂಗ್ ಮಾಡಿದ್ವಿ. ಫ್ಯಾಬ್ರಿಕೇಷನ್ ಲುಕ್ ವೈಸು, ಸೇಫ್ಟಿ ವೈಸು. ಮತ್ತು ಇದು ಅಷ್ಟೇ, ಇದು ಸಿಂಪಲ್ ಟೈಲ್ಸೆ. ಮತ್ತು ಇದಕ್ಕೆಲ್ಲ ಸ್ಪೇಸರ್ ಕೊಟ್ಬಿಟ್ಟು ಎಪಾಕ್ಸಿ ಹಾಕಿದ್ವಿ, ಏನು ಇನ್ ಕೇಸ್ ಲೀಕೇಜ್ ಏನು ಬರಲೇಬಾರ್ದು ಅಂತೇಳಿ. ಸೊ ಇದೊಂದು ಸ್ಕೈಲೈಟ್ದು, ಇದೊಂದು ಇನ್ನೊಂದು ಪಾರ್ಟ್ ಆಫ್ ಟೆರೆಸ್. ಇದು ಇಲ್ಲಿ ಬಟ್ಟೆ ಒಗಿಲಿಕ್ಕೂ ಮಾಡಿದ್ವಿ, ಬಟ್ಟೆ ಒಣಗಾಕಿ. ಮತ್ತು ಇನ್ನು ಟೆರೆಸ್ನಲ್ಲಿ ವಾಟರ್ ಟ್ಯಾಂಕ್ ಇಟ್ಟಿದ್ವಿ, ಅದೊಂದು 2000 ಲೀಟರ್ ಇಟ್ಟಿದ್ವಿ. ಮತ್ತು ಸೋಲಾರ್ ಎಲ್ಲ ಅಲ್ಲೇ ಮೇಲೇ ಬರುತ್ತೆ. ಮತ್ತು ಈ ರೂಮ್ ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ. ಇಲ್ಲೂ ಸಹ ಒಂದು ವಿಂಡೋ ಕೊಟ್ಟಿದ್ವಿ, ವೆಂಟಿಲೇಷನ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ. ಮತ್ತೆ ಇಲ್ಲೊಂದು ವಾಷಿಂಗ್ ಮಿಷಿನ್ಗೆ ಒಂದು ಪಾಯಿಂಟ್ ಕೊಟ್ಟಿದ್ವಿ. ನಮಸ್ಕಾರ, ನನ್ನ ಹೆಸರು ಮೀನಾಕ್ಷಿ ಅಂತ. ಈ ಮನೆ ನಮ್ದೇ ಸರ್, ನಾವೇ ಕಟ್ಸಿದ್ದು. ಇಲ್ಲಿ ನಮ್ಗೆ ಮಂಜುನಾಥ್ ಸರ್ ಮತ್ತೆ ಪ್ರೈಮ್ ಸ್ಟೋನ್ ಪ್ರಾಜೆಕ್ಟ್ ಇಂದ ಮಂಜುನಾಥ್ ಸರ್, ಆಮೇಲೆ ಸುರೇಶ್ ಸರ್, ನವೀನ್ ಸರ್ ಎಲ್ಲ ಸೇರಿ ನಮ್ಗೆ ಇದು ಮಾಡ್ಕೊಟ್ರು. ಸುಮಾರು ಒಂದು 5 ವರ್ಷದಿಂದ ನಾನು ಮನೆ ಕಟ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಇದ್ದೆ. ಬಟ್ ಒಳ್ಳೆ ಸುಮಾರು ಇಂಜಿನಿಯರ್ಸ್ ಗೆಲ್ಲ ಕೇಳಿದೆ. ಆಮೇಲೆ ಕೊನೆಗೆ ಇವ್ರು ಸರ್ ಭೇಟಿ ಆದ್ಮೇಲೆ ಅವರೆಲ್ಲ ನಮ್ಗೆ ಎಲ್ಲ ಅವ್ರದ್ದು ಏನಿದೆ ಎಲ್ಲ ಹೇಳಿದ್ಮೇಲೆ ನಾವು ಆಯ್ತು ಅಂತ ಒಪ್ಕೊಂಡು ಒಂದು ಡಿಸಿಷನ್ ಬಂದು ಸ್ಟಾರ್ಟ್ ಮಾಡಿದ್ವಿ. ಅವರು ಇವತ್ತಿನವರೆಗೂ ನಮ್ಗೆ ಯಾವುದೇ ತರದ ಪೇಮೆಂಟ್ ಅಲ್ಲಾಗ್ಲಿ, ಮೆಟೀರಿಯಲ್ ಆಗ್ಲಿ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಸಿಲ್ಲ. ಆಮೇಲೆ ಇನ್ನೊಂದು ತುಂಬಾ ಕ್ವಾಲಿಟಿ ವರ್ಕ್ ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಮನೆಗಳಿಗೂ ನಮ್ಮ ಮನೆಗೂ ಕಂಪೇರ್ ಮಾಡಿ ನಾನು ನೋಡಿದಾಗ, ಆಮೇಲೆ ಸುಮಾರು ಜನ ಬಂದು ನೋಡಿದಾಗ ಅವರು ಹೇಳೋರು ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಇವರು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂತಿದ್ರು. ನಾಳೆ ಏನಾದ್ರು ಮಾಡ್ಬೇಕಂದ್ರು ಇವತ್ತೇ ಅವ್ರು ಅದನ್ನ ಅಪ್ಡೇಟ್ ಮಾಡಿಸಿ ನಮ್ಮ ಹತ್ರ ಪರ್ಮಿಷನ್ ತಗೊಂಡೆ ಯಾವುದೇ ಮೆಟೀರಿಯಲ್ ಆಗ್ಲಿ, ಯಾವುದೇ ಒಂದು ಸ್ಟೇಜ್ ಆಗ್ಲಿ ಅವ್ರು ಸ್ಟಾರ್ಟ್ ಮಾಡ್ತಿದ್ರು. ನೆಕ್ಸ್ಟ್ ಅವರು ಯಾವುದೇ ಕಡೆನೂ ಸುಮ್ನೆ ದುಂದು ವೆಚ್ಚ ಮಾಡಿಸಿಲ್ಲ ದುಡ್ಡನ್ನ. ನಾವು ಬೇರೆಯವ್ರು ಕಂಪೇರ್ ಮಾಡಿ ಇದು ಮಾಡ್ಸೋಣ ಅದು ಮಾಡ್ಸೋಣ ಅಂದ್ರೆ ಅವ್ರು ನಮ್ಗೆ ಸಜೆಷನ್ ಮಾಡ್ತಿದ್ರು, ಇದು ಸುಮ್ನೆ ಟೆಂಪರರಿ ಅಷ್ಟೇ, ನೀವು ಬೇಕಂದ್ರೆ ಅದನ್ನ ಇಂಟೀರಿಯರ್ ಆಗ್ಲಿ ಬಳಸ್ಕೊಳ್ಳಿ, ಅಥವಾ ಒಳ್ಳೆ ಗೇಟ್ ಆಗ್ಲಿ ಅದೆಲ್ಲ ಹಾಕಿಸ್ಕೊಳ್ಳಿ, ಅದು ಲೈಫ್ ಲಾಂಗ್ ಇರುತ್ತೆ, ಆತರ ಎಲ್ಲ ಸಜೆಷನ್ ಕೊಟ್ಟಿದ್ರು. ಬಟ್ ಏನಂದ್ರೆ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ನಮ್ಗೆ ಅವ್ರಿಗೆ ಇವತ್ತಿನವರೆಗೂ ತುಂಬಾ ಒಳ್ಳೆ ಇದರಿಂದ ಅವ್ರು ನಮ್ಗೆ ಇದು ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಅವ್ರ ಹತ್ರ ಮಾಡಿಸಿ ಅಂತ ನಾನು ನಿಮ್ಗೆ ಕೇಳ್ಕೊಂತೀನಿ. ನಾವು ಅನುಭವಿಸೋದನ್ನ ಫೀಲಿಂಗ್ಸ್ ನೀವು ಅನುಭವಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ಮನೆ ತುಂಬಾ ಚೆನ್ನಾಗಿದೆ. ವಾಸ್ತು ಅಲ್ಲಂತೂ ಅವ್ರು ಕಾಂಪ್ರಮೈಸೇ ಆಗಿಲ್ಲ. ಸುಮಾರು ಜನ ಬಂದು ನಮ್ಮ ಮನೆ ನೋಡಿ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ವಾಸ್ತುನು ಅಂತ. ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.